ಕೈ ಎತ್ತರ. ಒಳ ಮೀಸಲಾತಿ ಅಂದ್ರೆ ಬಹುಶಃ ತಾಯಂದ್ರಿಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ನೌಕರಿ ಕೊಡಿಸೋ ಸಲುವಾಗಿ ಒಳ ಮೀಸಲಾತಿ, ಸರ್ಕಾರದ ಕೆಲಸ ಕೊಟ್ಟಿರ್ತಾನೆ. ಒಂದು ಬಹಳಷ್ಟು ವಿಷಯಗಳನ್ನ ವಾಜರಾಜ್ ಅವರು ಹೇಳಿದ. ನಿಮಗೆ ತಿಳಿಯುವಾಗ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಒಳ ಮೀಸಲಾತಿ ಅಂದ್ರೆ 100 ಮಂದಿ PSIಗಳು ಅಂದ್ರೆ ಪೋಸ್ಟ್ದಾರ ಆದ ನಂತರ ನಮ್ಮ ಮಕ್ಕಳು 6 ಮಂದಿ ಪೋಸ್ಟ್ದಾರ ಆಗ್ಬೇಕು. ನೀವೇನು ಗೊತ್ತಿಲ್ಲ, ನೀವು ಹಡದಂಥ ಮಕ್ಕಳು 6 ಮಂದಿ ಪೋಸ್ಟ್ದಾರ ಆಗ್ಬೇಕು. 100 ಮಂದಿ ಡಾಕ್ಟರ್ ಆದ್ರಂದ್ರೆ 6 ಮಂದಿ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು. ತಹಸೀಲ್ದಾರ್ 100 ಮಂದಿ ಆದ್ರೆ ನಿಮ್ಮ ಮಕ್ಕಳು 6 ಮಂದಿ ಆಗಬೇಕು. ಅಸಿಸ್ಟೆಂಟ್ ಕಮಿಷನರ್ 100 ಮಂದಿ ಆದ್ರೆ ನಿಮ್ಮ ಮಕ್ಕಳು 6 ಮಂದಿ ಆಗಬೇಕು. ಇಂಜಿನಿಯರ್ 100 ಮಂದಿ ಆದ್ರಂದ್ರೆ ನಿಮ್ಮ ಮಕ್ಕಳು 6 ಮಂದಿ ಆಗಬೇಕು. ಅದಕ್ಕಾಗಿ ಹೋರಾಟ 30 ವರ್ಷದಿಂದ ರಾಜ್ಯದ ಉದ್ದಗಲಕ್ಕೂ ನಮ್ಮ ಸಮಾಜದ ಯುವಕರು ಹೋರಾಟ ಮಾಡಿ ಅನೇಕರು ಪ್ರಾಣ ಕಳ್ಕೊಂಡಾರೆ, ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ, ಹೋರಾಟದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ, ಪೊಲೀಸರಿಂದ ಹೊಡೆದು ಇವತ್ತಿಗೂ ಕೈಕಾಲು ಮುರ್ಕೊಂಡು ಕುಂಟ್ರು ಆಗಿ ಕೈ ಮುರ್ಕೊಂಡು ಕೂತವರು ಇದ್ದಾರೆ. ಯಾತಕ್ಕಾಗಿ ಸಮಾಜಕ್ಕೆ ನ್ಯಾಯ ಕೊಡಿಸೋ ಸಲುವಾಗಿ. ನೀವೆಲ್ಲ ಏನು ತಿಳ್ಕೊಂಡ್ಬಿಟ್ಟಿರಿ, ಸಮಾಜದವರು ಕಾಂಗ್ರೆಸ್ ವೋಟ್ ಹಾಕೋ ಸಲುವಾಗಿ ನಮ್ಮಪ್ಪ ನಮ್ಮವ್ವ ನಮ್ಮನ್ನು ಹಡ್ದಾರ ಅನ್ನುವಂಗೆ ವೋಟ್ ಹಾಕಿಬಿಡ್ತೀರಿ. ಅದಲ್ಲ, ನಮ್ಮಪ್ಪ ನಮ್ಮವ್ವ ಎದಕ್ಕೆ ಹಡ್ದಾರ ಅಂದ್ರೆ ನಮ್ಮ ಜನಾಂಗದ ಉದ್ಧಾರ ಮಾಡಲಿಕ್ಕೆ ನಮ್ಮದು ಪಾಲಿರ್ಬೇಕು, ನಮ್ಮದು ಶಕ್ತಿ ಇರಬೇಕು, ನಾವು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಮ್ಮ ಅಪ್ಪ ಅವ್ವ ನಮಗೂ ಹಡ್ದಾನ. ಏನು ಸೋನಿಯಾ ಗಾಂಧಿ ಮಗನ ಪ್ರಧಾನಮಂತ್ರಿ ಸಹ ಮಾಡೋ ಸಲುವಾಗಿ ಹಡ್ದಿಲ್ಲ. ಇದನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಇಂದಿರಾ ಗಾಂಧಿ ಮೊಮ್ಮಗನ ಮರಿಮೊಮ್ಮಗನ ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ, ರಾಜ ಮಾಡಲಿಕ್ಕೆ ನಮ್ಮನ್ನು ಹಡ್ದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗೆ ಕೈ ಮುಗಿದ ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಂಥದ್ದು ಈಗ 75 ವರ್ಷ ಆಯಿತು. 75 ವರ್ಷದಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಯಾವುದೇ ಒಂದೇ ಎರಡೇ ಜಾತಿ ಸಲುವಾಗಿ ಅಲ್ಲ ಸಂವಿಧಾನ, ಒಂದೇ ಎರಡೇ ಜಾತಿ ಸಲುವಾಗಿ ಅಲ್ಲ ಮೀಸಲಾತಿ, 101 ಜಾತಿಯವ್ರಿಗೂ ಸಿಗಬೇಕು. 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ SC ಅಂದ್ರೆ ಹರಿಜನರು ಅಂತಿದ್ರೆ. ಹರಿಜನರೊಳಗೆ 6 ಜಾತಿ ಇದ್ದು, 100ಕ್ಕೆ 15ರಷ್ಟು ಮೀಸಲಾತಿ ಇತ್ತು. ST ಅಂದ್ರೆ ಈಗ ನಾಯಕರು ಓದಿದ್ದಾರಲ್ಲ ಅವರಿಗೆ 3% ಇತ್ತು, 18% ಇತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಅನೇಕ ಜಾತಿಯವ್ರನ್ನ SC ಒಳಗೆ ತಂದು ಸೇರಿಸಿದ್ರು. 6 ಇದ್ದದ್ದು 101 ಆಯಿತು. ST ಒಳಗೆ 6 ಇದ್ದದ್ದನ್ನು ಅನೇಕ ತಂದು ಸೇರಿಸಿದ್ರು, 56 ಆಯಿತು. ಮೀಸಲಾತಿ ಹೆಚ್ಚಲಾಗಬೇಕು ಅಂಥೇಳಿ ನಮ್ಮ ಸಮುದಾಯದವರು ಹೋರಾಟವನ್ನು ಮಾಡ್ತಾಯಿದ್ರು. ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರೆ ಮಾಡಲಿಲ್ಲ, SM ಕೃಷ್ಣ ಇದ್ದಾಗ ಮಾಡಲಿಲ್ಲ. ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಸಾಮಾಜಿಕ ಕಳಕಳಿ ಕಾಳಜಿ ಇರ್ತಕ್ಕಂಥ ನಾಯಕ. 15 ಇದ್ದದ್ದು 17ಕ್ಕೆ ಹೆಚ್ಚು ಮಾಡಿದ್ರು, ಜನಸಂಖ್ಯೆಗೆ ಅನುಗುಣವಾಗಿ 3 ಇದ್ದದ್ದನ್ನು 7 ಮಾಡಿದರು. 24% ಮೀಸಲಾತಿ ಕೊಟ್ಟವರು ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು 30 ವರ್ಷದಿಂದ ಹೋರಾಟ ಮಾಡ್ತಿದ್ರೆ ನಮಗೆ ನ್ಯಾಯ ಸಿಕ್ಕಿರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹಾಕಿ ಪೆಂಡಿಂಗ್ ಇಡಿಸಿದ್ರು ಅದನ್ನು. ನರೇಂದ್ರ ಮೋದಿಜಿಯವರು, ನಿಮಗೆ ಹೈದರಾಬಾದ್ ಸಮೀಪ ಆಗ್ತದೆ ಬೀದರ್ದವ್ರಿಗೆ,
ಹೈದರಾಬಾದ್ಗೆ ನರೇಂದ್ರ ಮೋದಿ ಅವರು ಬಂದ ದಿನ ಸುಮಾರು 5 ಲಕ್ಷದಕ್ಕಿಂತಲೂ ಹೆಚ್ಚು ಯುವಕರು ಇಲ್ಲೇನು ಕೂತಾರ ಅಂತ ವಿದ್ಯಾವಂತ ಯುವಕರು ಸೇರಿ ಅವರಿಗೆ ಮನವರಿಕೆ ಮಾಡಿಕೊಟ್ರು ನಮಗೆ ಅನ್ಯಾಯ ಆಗಿದೆ. ಮಂದಕೃಷ್ಣ ಮಾದಿಗ ಅದರ ನೇತೃತ್ವ ವಹಿಸಿದ್ರು. ಕಿಶನ್ ರೆಡ್ಡಿ ಮಂತ್ರಿ ಏನಿದ್ದಾರ ಅವರಿದ್ದರು. ನಾನು ನಾರಾಯಣ ಸ್ವಾಮಿ ಹೋಗಿದ್ದೆ. ನರೇಂದ್ರ ಮೋದಿಜಿ ಅವರು ಹೇಳಿದ್ದೇನು, 30 ವರ್ಷ ನೀವು ಮಾದಿಗರು ಒಂಟಿಯಾಗಿ ಹೋರಾಟ ಮಾಡೀರಿ, ಇನ್ನು ಮೇಲೆ ನಾನು ನಿಮ್ಮವ, ನಿಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ನನ್ನನ್ನು ಜೋಡಿಸ್ಕೊಳ್ಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಹೇಳಿ ಸುಪ್ರೀಂ ಕೋರ್ಟಿಗೆ ಅಟಾರ್ನಿ ಜನರಲ್ ಅವ್ರನ್ನ, ಸಾಲಿಸಿಟರ್ ಜನರಲ್ ಅವ್ರನ್ನ, ಅಧಿಕಾರಿಗಳನ್ನ ಕರೆದು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿ ಅಟಾರ್ನಿ ಜನರಲ್ ಅವ್ರಿಗೆ, ಸಾಲಿಸಿಟರ್ ಜನರಲ್ ಅವ್ರಿಗೆ ಹೇಳಿದ್ರು, ನೀವೇ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ಸಾಮಾಜಿಕ ನ್ಯಾಯ ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿದಾಗ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಐತಿಹಾಸಿಕ ಡಿಸಿಷನ್ ಕೊಡ್ತು. ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿದರು. 1.5 ವರ್ಷ ಆಗಿ ಸಿದ್ದರಾಮಯ್ಯನವ್ರು ಕುಂಡಿ ಕೆಳಗೆ ಇಟ್ಕೊಂಡು ಕೂತಾರೆ. ಎಲ್ಲಿ ಇಟ್ಕೊಂಡು ಕೂತಾರೆ? ಕುಂಡಿ ಬಡ್ಡಾಗಿ ಇಟ್ಕೊಂಡು ಕೂತಾರೆ. ಸುಪ್ರೀಂ ಕೋರ್ಟ್ ಆದೇಶ ಭಾಳ ನೋವಿನಿಂದ ಹೇಳ್ತೀನಿ. ಆಂಧ್ರ ಪ್ರದೇಶದವ್ರು ಮಾಡಿದರು, ತೆಲಂಗಾಣದವ್ರು ಮಾಡಿದರು, ಹರಿಯಾಣದವ್ರು ಮಾಡಿದರು, ಇನ್ನೂ ಅನೇಕ ರಾಜ್ಯಗಳವರು ಒಳ ಮೀಸಲಾತಿ 6 ತಿಂಗಳೊಳಗೆ ಕೊಟ್ಬಿಟ್ರು. 1.5 ವರ್ಷ. ಈಗ ಅದು ಆಗಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು, ನಾನು ಉಳಿದವ್ರ ಬಗ್ಗೆ ಮಾತಾಡ್ದಲ್ಲ, ಯಾಕಂದ್ರೆ ಮೈಸೂರು ಮಹಾರಾಜರು ಒಂದು ಪುಣ್ಯದ ಕೆಲಸ ಏನು ಮಾಡಿದಾರೆ, 120 ವರ್ಷದ ಹಿಂದೆ SC ಜನರಿಗೆ ಅವ್ರ ರಾಜ್ಯದಲ್ಲಿ, ಅವ್ರ ರಾಜ್ಯ ಅಂದರೆ 9 ಜಿಲ್ಲೆಗಳು ಬರ್ತದೆ ಆ ಕಡೆ ಮೈಸೂರು ಸುತ್ತಮುತ್ತ, ಮೀಸಲಾತಿ ಕೊಟ್ಟದ್ದಕ್ಕಾಗಿ ಅಲ್ಲಿರ್ತಕ್ಕಂಥ SC ಜನರು ಹೊಟ್ಟೆ ತುಂಬ್ಯದ. ಅವ್ರು ಎಲ್ಲರಿಗೂ ಸಿಗಬೇಕು ಅನ್ನೋದಲ್ಲ. ಮಹಾದೇವಪ್ಪನವ್ರಿಗೆ ನಮಗೆ ಸಿಗಬೇಕಂತ ಆಸೆ ಇಲ್ಲ, ಡಾಕ್ಟರ್ ಪರಮೇಶ್ವರಿಗೆ ನಮಗೆ ಸಿಗಬೇಕಂತ ಆಸೆ ಇಲ್ಲ. ಅವರೆಲ್ಲ ಇದನ್ನು ಕೆಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ನಿನ್ನೆಯಿಂದ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಒಂದು ಬಿಲ್ ತಂದಾರ, ಅದು ಕೋರ್ಟ್ನಲ್ಲಿ ಹಣಗೆ ಹೋಗ್ಬೇಕು, ಆಗಬಾರ್ದು. ಆ ಉದ್ದೇಶದಿಂದ ತಂದ. ವಾದಿರಾಜ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಅರ್ಧನೇ ಮಾಡೋದು, ಪೂರ ಅಲ್ಲ, 100 ಇದ್ರೆ 100 ಮಾಡೋಂಗಿಲ್ಲ, ಅರ್ಧಕ್ಕೆ ಆಗಬೇಕು. ಆ ರೀತಿ ತಂದಾರ. ಅದು ಸುದ್ದ ಕೋರ್ಟ್ನಲ್ಲಿ ಬಿದ್ದು. ಉತ್ತರ ಕರ್ನಾಟಕದ ಮಾದರಿಗೆ ಗೊತ್ತಾಗ್ತದ. ದಕ್ಕಲಿಗೆ ಒಂದು ಕಮ್ಯುನಿಟಿ ಅದು ಗೊತ್ತದ, ಜಾತಿ ಅದ. ಮಾದರ್ ಮನೆ ಮುಂದೆ ಬಂದವ್ರು ಎತ್ತು ನೀರು ಹಾಕ್ಸ್ಕೊತಾರ, ರೊಟ್ಟಿ ಬೇಡ್ತಾರ. ಅಂಥ ಭಿಕ್ಷಾ ಬೇಡುವಂಥ ಜಾತಿಯನ್ನ ಇವತ್ತು ಅನ್ಯಾಯ ಮಾಡಿದರು. ಅವ್ರಿಗೂ ಕೂಡ ಸಿಕ್ಕಿಲ್ಲ, ಸಿಗ್ಲಾರ್ದಂಗೆ ಮಾಡಿದ. ಅದಕ್ಕೆ ನಾನು ಹೇಳ್ತೇನೆ, ಈ ಸರ್ಕಾರದ ವಿರುದ್ಧ ಹೆಣ್ಣು ಗಂಡು ಹೋರಾಟ ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಈ ಸರ್ಕಾರದ ವಿರುದ್ಧ ಹೋರಾಟ ನಡಿಬೇಕು. ಈ ಸರ್ಕಾರ ಕಿತ್ತು ಒಗೆಯುವ ತನಕ ನಾವು ಸುಮ್ಮನೆ ಇರಬಾರ್ದು. ಸಿದ್ದರಾಮಯ್ಯನವರು 2013 ಚುನಾವಣೆ ಸಂದರ್ಭದಲ್ಲಿ ಇದೇ ಮಹದೇವಪ್ಪ, ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳಿದರು? ನಮಗೆ ಓಟ್ ಹಾಕ್ರಿ, ನಮಗೆ ಅಧಿಕಾರ ಕೊಡ್ರಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ ಮಾಡಿದ್ರ? ಮಾಡಲಿಲ್ಲ. 2018 ಸೋತ ಮೇಲೆ ಸಿದ್ದರಾಮಯ್ಯನವ್ರು ಕಣ್ಣೀರು ಸುರಿಸ್ಕೊತಾ ಹೇಳಿದರು. ಏನು ಹೇಳಿದರು? ಮಾತ್ರ ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನಾನು ಸರ್ಕಾರ ಸೋತು ಅಂತ. ಹಾಗಾದ್ರೆ ನಿಮಗೇನು ಶಕ್ತಿ ಅದ? ಒಂದು ಸರ್ಕಾರ ತೆಗೆಯೋ ಶಕ್ತಿ ಅದ, ಒಂದು ಸರ್ಕಾರ ತರೋ ಶಕ್ತಿ ಅದ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. 2,000 ಕೊಡ್ತಾರ, ಅಕ್ಕಿ ಕೊಡ್ತಾರ, ಬ್ಯಾಳಿ ಕೊಡ್ತಾರ, ಬ್ರೆಡ್ ಕೊಡ್ತಾರ ಅಲ್ಲ. ನಾವು ಸ್ವಾಭಿಮಾನದಿಂದ ಈ ಭೂಮಿ ಮೇಲೆ ಬದುಕಬೇಕಾದ್ರೆ ನಮಗೆ ಸರ್ಕಾರದ ಮೀಸಲಾತಿ ಸೌಲಭ್ಯ ಸಿಗಬೇಕು. ನಮ್ಮ ಮಕ್ಕಳು ವಿದ್ಯಾವಂತರು ಇವತ್ತೇನು ಕೂತಾರೆ, ಇವರೆಲ್ಲ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಗ್ರ್ಯಾಜುಯೇಟ್ಸ್ ಆಗದೇ ಇರೋರು ಇದ್ದಾರೆ, ಹೆಚ್ಚು ಓದ್ದವ್ರು ಇದ್ದಾರೆ, ಅವರೆಲ್ಲ ವಿದ್ಯಾವಂತರು ಆಗಬೇಕು. ಅವರು ಸೂಟ್ ಬೂಟ್ ಹಾಕೋದು ತಹಸೀಲ್ದಾರ್ ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಫೌಜ್ದಾರ್ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದು. ಬ್ಯಾಳಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಅಕ್ಕಿ ಬ್ಯಾಳಿ ಸಲ ಹುಟ್ಟಿಲ್ಲ. ಹೋಳಿನೂ ಕಾಳು ಹುಡುಕೊಂಡು ತಿಂದು ಬದುಕ್ತದೆ, ನಾಯಿ ನರಿನೂ ಬದುಕ್ತದೆ. ಅದಕ್ಕಿಂತಲೂ ಕನಿಷ್ಠ ನಾವು ಈ ಭೂಮಿ ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿದ್ವಿ.
ಈ ಹೋರಾಟಕ್ಕೆ ನೀವು ಸಜ್ಜಾಗಲಿಲ್ಲ ಅಂದ್ರೆ ಕಾಂಗ್ರೆಸ್ ಇನ್ನೂ 100 ವರ್ಷ ಆದರೂ ನಿಮಗೆ ಇದು ಮೋಸನೇ ಮಾಡಿ. ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ, 2018ರಲ್ಲಿ ಕಾಂಗ್ರೆಸ್ ಸೋತಾಗ ಇದೇ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಇದ್ದವರು ಹೇಳಿದರು ಮಾದ್ರ ಓಟ್ ಹಾಕ್ಲಾರ್ದಕ್ಕಾಗಿ ನನ್ನ ಸರ್ಕಾರ ಹೋಯ್ತು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ತೆಗೆಯೋ ಶಕ್ತಿ ಅದ, ಸರ್ಕಾರ ತರೋ ಶಕ್ತಿ ಅದ. ಅದಕ್ಕಾಗಿ ಹೋರಾಟಕ್ಕೆ ಸಜ್ಜಾಗಿರಿ ಅನ್ನೋ ಸಲುವಾಗಿ ಇವತ್ತು ಕರೆ ಕೊಡ್ಲಿಕ್ಕೆ ಬಂದಿದ್ರು. ಮೋಸ ಮಾಡ್ತಾರೋ ಅವ್ರು ಮೋಸಕ್ಕೆ ಬಲಿ ಆಗ್ತಾರೆ. ಇವತ್ತು ಆಂಧ್ರದವ್ರು ತೊಗೊಂಡ್ರು ಮಂದಕೃಷ್ಣ ಮಾದಕ್ಕೆ, ನಿಮ್ಗೆ ಗೊತ್ತಿರ್ಬೇಕು, ಭಾಳ ಮಂದಿಗೆ ಹುಡುಗರಿಗೆ ತೊಗೊಂಡ್ರು, ಅವ್ರಿಗೆ ಸಿಕ್ತು. ತೆಲಂಗಾಣದೊಳಗೆ ಸಿಕ್ತು, ಹರಿಯಾಣದಾಗ ಸಿಕ್ತು, ಪಂಜಾಬ್ದಾಗ ಸಿಕ್ತು, ಅನೇಕ ಕಡೆ ಸಿಕ್ತು. ನಮಗೆ ಇಲ್ಲ. ಹೋರಾಟ ಶುರು ಮಾಡಿದವರು ಆಂಧ್ರದವರು, ಕರ್ನಾಟಕದವ್ರು, ನಾವೇ ಶುರು ಮಾಡಿದವರು, ಅವ್ರಿಗೆಲ್ಲರಿಗೂ ಸಿಕ್ತು. ಆದರೆ ನಾವು ಅವ್ರ ಮುಖ ನೋಡ್ಕೊತ ಕೂತೇವೆ. ಅದಕ್ಕಾಗಿ ಇವತ್ತು ಎಚ್ಚರಿಕೆ ಗಂಟೆ ಕೊಡೋ ಸಲುವಾಗಿ ನಾವು ಬಂದಿದ್ವಿ. ನಾವು ಇದರಿಂದ ಹೋರಾಟ ಶುರು ಮಾಡ್ತೇವೆ. ನೀವು ಎಲ್ಲರೂ ಸಜ್ಜಾಗಬೇಕು. ಗಂಡು ಹೆಣ್ಣು ಪ್ರತಿಯೊಬ್ಬರು ಆ ಹೋರಾಟದಲ್ಲಿ ಭಾಗ